ಸರಿ, ನಿಮ್ಮ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಹೊಸಪೇಟೆ ಶಾಸಕರು 2 ಗ್ಯಾರಂಟಿಗಳನ್ನು ಕಟ್ ಮಾಡಬೇಕಂತೇಳಿ CM ಅವರು ಮನವಿ ಮಾಡಲಿಕ್ಕಿಲ್ಲ ಶಾಸಕರು. ಸರಿ, ಇಲ್ಲ, ನೀವು ಅವರಿವ್ರ ಮಾತೇ ಕೇಳ್ತೀರಿ. ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ನಾವೆಲ್ಲ ಕೂಡ ಅದ್ರ ಬಗ್ಗೆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ ಅಂತ ಹೇಳ್ಯಾರ. ಯಾಕೆ ಒಂದು ಸರ್ತಿ ಮಾತು ಕೊಟ್ಟ ಮ್ಯಾಕ ಇಂಪ್ಲಿಮೆಂಟ್ ಮಾಡಿದ ಮ್ಯಾಕ ನಾವು ಹಿಂದೆ ಸರಿದ್ರೆ ತಪ್ಪಿಸ್ತರ ಸ್ಥಾನದಾಗ ನಿಲ್ತೀವಿ. ಆ ಕೆಲಸ ಮೊದಲಿನೂ ಕೂಡ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ. ಏನು ಹೇಳ್ಯದ ಅದು ಮಾಡ್ಯಾರ. BJPದವರು ಈಗ ವಕ್ಸ್ ಬಗ್ಗೆ ಅವರು ಸ್ಟ್ರೈಕ್ ಮಾಡ್ಲಿಕ್ಕೈತಾರೆ. ಮತ್ತು ಯಾವ ಟೈಮ್ನಾಗ ನೋಟಿಸ್ಗಳು BJP ಅಧಿಕಾರದಾಗ ಇದ್ದಾಗೆ ನೋಟಿಸ್ಗಳು ಹೋಗ್ಯಾರಲ್ಲ, ಮತ್ತು ಈಗ ಅವ್ರು ಸ್ಟ್ರೈಕ್ ಮಾಡ್ಲಿಕ್ಕೆ ಮುಂದಾಗ್ಯಾರ. ಅವರು ಜನರಿಗೆ ಮೋಸ ಮಾಡಿ ಈಗ ರೈತರ ಬಗ್ಗೆ ಅವ್ರು ನೋಟಿಸ್ ಕೊಡೋ ಟೈಮಿಗೆ ರೈತರ ಬಗ್ಗೆ ನನಗೆ ಬಂದಿಲ್ಲ. ಅವರು ಕೇಳ್ರಿ, ಇಲ್ರಿ, ಕರೆಕ್ಟ್. MLA ಹೇಳಿದ್ರೆ MLA ಹೇಳ್ಬೋದು. ಸರ್ಕಾರ ತೀರ್ಮಾನ ಮಾಡ್ತದೆ, ಸರ್ಕಾರ ತೀರ್ಮಾನ ಮಾಡ್ತದೆ. ಹೇಳಿದಂತ ಅಂದಾಗ ಅದು ಇಂಪ್ಲಿಮೆಂಟ್ ಮಾಡ್ಬೇಕಂಬುದು ಎಲ್ಲಿ ಇಲ್ಲಲ್ಲ. ನೋಡ್ರಿ, ಇಲ್ಲ, ಕೇಳ್ರಿ, ಯಾವುದು KKRDB ಸಾಧ್ಯನೇ ಇಲ್ಲ. ಕಡಿಮೆ ಬಂದ್ರೆ ಇದ್ರ ಪ್ರಕಾರ ಅದು ನಂಜುಂಡಪ್ಪ ಅವ್ರದ್ದು ಆಧಾರ ಮೇಲೆ ಟೌನ್ದವ್ರಿಗೆ ಕಡಿಮೆ ಬರೇ ಬರ್ತದೆ. ಅವ್ರು ಒಬ್ಬರಿಗೆ ಬಂದಿಲ್ಲ. ಅವ್ರು ಯಾಕೆ ಕಂಟೆಸ್ಟ್ದಾಗ ಹೇಳ್ಯಾರೋ ಯಾಕೆ ಕೆಲಸದಾಗ ಹೇಳೋ ಗೊತ್ತಿಲ್ಲ. KKRDBದು ಇಲ್ಲಿವರೆಗೂ ಕೂಡ ಏನು ನಂಜುಂಡಪ್ಪ ವರದಿ ಆಧಾರ ಮೇಲೆ ಏನು ಫಿಕ್ಸ್ ಮಾಡ್ಯಾರ ಅದ್ರ ಪ್ರಕಾರ ಬರ್ಲಿಕ್ಕೈತದ. ಮತ್ತು ಮುಖ್ಯಮಂತ್ರಿಯವರು ಕೂಡ ಅದು ಇದು ಮಾಡ್ಲಿಕ್ಕೆ ಮತ್ತೊಂದು ಕಮಿಟಿ ಮಾಡ್ಯಾರ. ಅದಾದ್ಮೇಲೆ ಯಾವ್ಯಾವ ತಾಲೂಕುಗಳು ಹಿಂದುಳಿದಾವೆ, ಯಾವ ಜಿಲ್ಲೆಗಳು ಹಿಂದುಳಿದಾವೆ, ಟೌನ್ ಆಟೋಮೆಟಿಕ್ ವಡಗೇರಿಗೆ ಹೆಚ್ಚು ಬರ್ತದೆ, ಯಾದಗಿರಿಗೆ ಕಡಿಮೆ ಬರ್ತದೆ. ಟೌನ್ ಪ್ರಶ್ನೆ ಪರ್ಟಿಕ್ಯುಲರ್ ಶಕ್ತಿ ಯೋಜನೆ